ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದ್ದೀಯಲ್ಲ. ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟು ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದಿ. ನೀನು ಎಲ್ಲ ಕುರಿದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳು, ಆಕಾಶ ಪಕ್ಷಿಗಳು, ಸಮುದ್ರದ ಮೀನುಗಳು, ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವಜಂತುಗಳು ಇವೆಲ್ಲವನ್ನು ಅವನಿಗೆ ಅಧೀನ ಮಾಡಿದ್ದೀಯಲ್ಲವೇ. ಆಮೇನ್. ಇಲ್ಲಿ ಶಿರಭಾರ ನೋಡ್ತೇವೆ ನಾವು. ಮನುಷ್ಯನಿಗೆ ದೇವರು ಅನುಗ್ರಹಿಸಿದ ಗೌರವಕ್ಕಾಗಿ ಆತನನ್ನು ಕೊಂಡಾಡುವುದು. ನಾವು ಇಷ್ಟು ದಿನ ನಮಗೆ ದೇವರು ಉಪಕಾರ ಮಾಡ್ಯಾರ ಮತ್ತು ದೇವ್ರು ನಮಗೆ ಕೃಪೆಯಲ್ಲಿ ನಡೆಸ್ಯಾರ. ನಮ್ಮ ಜೀವಿತದ ಅನೇಕ ಅದ್ಭುತ ಕಾರ್ಯಗಳು ಮಾಡಿದರೆ ಅಂತ ನಂಬಿ ನಾವು ಆರಾಧನೆ ಮಾಡ್ತೇವೆ. ಇಲ್ಲಿ ಇನ್ನು ಹೊಸದಾಗಿ ಏನು ನೋಡ್ತೇವೆ ಅಂದರೆ, ದೇವರು ನಮಗೆ ಅನುಗ್ರಹಿಸಿರುವ ಗೌರವಕ್ಕಾಗಿ ನಾವು ಆತನನ್ನು ಏನು ಮಾಡಬೇಕು, ಆರಾಧನೆ ಮಾಡಬೇಕು ಮತ್ತು ಕೊಂಡಾಡಬೇಕು. ಈ ಲೋಕದಾಗ ದೇವರು ಎಲ್ಲ ಸೃಷ್ಟಿ ಕಾರ್ಯ ಮಾಡ್ರಿ, ಎಲ್ಲ ಸೃಷ್ಟಿಸ್ಯಾರ. ಭೂಮಿ, ಆಕಾಶ ಮತ್ತು ಪ್ರಾಣಿ, ಕಾಡು ಮೃಗಗಳು ಅವೆಲ್ಲ ನಮಗಿಂತಲೇ ಏನಾಗಿವೆ, ಬಲಿಷ್ಠವಾಗಿದ್ದವರು. ದೇವರು ನಮಗೆ ಮಾತ್ರ ಏನು ಮಾಡ್ಯಾರ, ಅದ್ರ ಮೇಲೆ ಅಧಿಕಾರ ಮಾಡುವಂತೆ, ಅವುಗಳನ್ನು ದೊರೆತನ ಮಾಡುವಂತೆ, ಆಳುವಂಥ ಅಧಿಕಾರ ದೇವರು ನಮಗೂ ಕೊಟ್ಟಿದ್ದಾರೆ. ಅದು ನಾವು ಮುಂದಿಟ್ಕೊಂಡು ನಾವು ದೇವರಿಗೆ ಆರಾಧನೆ ಮಾಡಬೇಕು. 6ನೇ ವಚನದಾಗ ನೋಡ್ತೇವೆ, ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದಿ. ದೇವರು ಸೃಷ್ಟಿ ಮಾಡಿದ ಎಲ್ಲ ವಸ್ತುಗಳ ಮೇಲೆ, ನಿರ್ಜೀವ ವಸ್ತುಗಳು, ಸಜೀವ ವಸ್ತುಗಳು ಎಲ್ಲದರ ಮೇಲೆ ನಮಗೆ ಅಧಿಕಾರ ಮಾಡುವಂತೆ, ಅವು ನಮಗೆ ಅಧೀನವಾಗಿರುವಂತೆ ಮಾಡಿ ನಮಗೆ ಅದರ ಮೇಲೆ ದೊರೆತನ ಮಾಡಲಿಕ್ಕೆ ಅಧಿಕಾರ ಕೊಟ್ಟಂಥ ದೇವ್ರಿಗೆ ನಾವೇನು ಮಾಡಬೇಕು, ಆರಾಧನೆ ಮಾಡಬೇಕು. ಸ್ತುತಿ ಸ್ತೋತ್ರಗಳ ಯಜ್ಞಗಳು ಸಮರ್ಪಿಸಬೇಕು. ಮತ್ತಿಲ್ಲಿ ನೋಡ್ತೇವೆ ನಾವು, ನೀನು ಎಲ್ಲ ಕುರಿದನಗಳು ಮಾತ್ರ ಅಲ್ಲದೆ ಕಾಡು ಮೃಗಗಳು, ಆಕಾಶ ಪಕ್ಷಿಗಳು, ಸಮುದ್ರದ ಮೀನುಗಳು, ಸಂಚರಿಸುವ ಸಕಲ ವಿಧವಾದ ಜೀವಜಂತುಗಳು ಇವೆಲ್ಲವೂ ಏನು ಮಾಡಿದ್ದಿ ದೇವರೇ, ನಂಗೆ ಅಧೀನ ಮಾಡಿದ್ಯಲ್ಲ. ನಾನೇನು ಈ ಭೂಲೋಕದಲ್ಲಿ ಕೇವಲ ನನ್ನನ್ನು ಮಣ್ಣಿನಿಂದ ಸೃಷ್ಟಿ ಮಾಡಿ ದೇವ್ರೇನು ಮಾಡಿದ್ದಾರೆ, ಆತನ ಸ್ವಾರೂಪ್ಯವನ್ನು, ಆತನ ಹೋಲಿಕೆಗೆ ಸರಿಯಾಗಿ ಮತ್ತು ಆತನ ಜೀವ ಶ್ವಾಸದಿಂದ ನಮ್ಮನ್ನು ತುಂಬಿ, ಮತ್ತು ಅಷ್ಟು ಮಾತ್ರವಲ್ಲದೆ ಭೂಮಿ ಮೇಲೆ ಸೃಷ್ಟಿಸಿದ ಎಲ್ಲ ಈ ಸೃಷ್ಟಿ ಕಾರ್ಯದ ಮೇಲೆ ನಮಗೇನು ಮಾಡಿದ್ದಾರೆ, ದೇವರು ಅಧಿಕಾರ ಮತ್ತು ದೊರೆತನ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಏನು ಮಾಡಬೇಕು, ದೇವರನ್ನು ಸ್ತುತಿ ಆರಾಧನೆ ಮಾಡಬೇಕು. ಮತ್ತು ಅಷ್ಟು ಮಾತ್ರವಲ್ಲ, ದೇವದೂತರಿಗಿಂತವೂ ಸ್ವಲ್ಪವೇ ಕಡಿಮೆ ಮಾಡಿದೆಯಲ್ಲ. ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆ ಮಾಡಿದಿಲ್ಲ. ದೇವದೂತರಿಗೆ ನಮಗೆ ಏನು ಸ್ವಲ್ಪವೇ ಕಡಿಮೆ ಮಾಡಿದ್ದಾರೆ ಅಂತ ಏನು, ದೇವದೂತರ ಮೇಲೆ ಯಾವಾಗಲೂ ಸ್ತುತಿ ಆರಾಧನೆ ಮಾಡ್ತಾ ಇರ್ತಾರೆ ದೇವರು. ಹಂತಗಳ ಮಧ್ಯದಲ್ಲಿ ಸಂಚರಿಸುವ ಆತನು ನಮಗೇನು ಆತನ ಸ್ವಂತ ರಕ್ತದಿಂದ ಸ್ವೀಕಾರ ಮಾಡಿಕೊಂಡು, ನಮಗೆ ಮಕ್ಕಳಾಗಿ ಸ್ವೀಕಾರ ಮಾಡಿಕೊಂಡು, ಸ್ವಲ್ಪವೇ ಕಡಿಮೆಯಾಗಿ ನಮಗೆ ದೇವರು ಕಡಿಮೆಯಾಗಿ ಮಾಡಿರಂತ. ಅದಕ್ಕೋಸ್ಕರ ದೇವ್ರಿಗೆ ನಾವು ಏನು ಮಾಡಬೇಕು, ಸ್ತುತಿ ಆರಾಧನೆ ಮಾಡಬೇಕು. ಮತ್ತು ಪ್ರಕಟಣೆ ಗ್ರಂಥದಾಗ ನಾವು ನೋಡ್ತೇವೆ, ಅಲ್ಲಿ ಯೋಹಾನ ಪರಲೋಕವೆಲ್ಲ ನೋಡಿಕೊಂಡು ಬರುವಾಗ ದೇವದೂತನಿಗೆ ಅಡ್ಡ ಬೀಳಕ್ಕೆ ಹೋದಾಗ ದೇವದೂತನಂತ, ನೀ ನನಗೆ ಅಡ್ಡ ಬೀಳಬೇಡ, ಯಾಕಂದ್ರೆ ನಾನು ನಿನಗೆ ಬೀಳ್ತೆ. ನಿನಗೂ ಮತ್ತು ಪ್ರವಾದಿಗಳಾಗಿರುವ ನಿನ್ನ ಸಹೋದರರಿಗೂ ಮತ್ತು ಈ ಪುಸ್ತಕಗಳನ್ನು ಕೈಕೊಂಡು ನಡೆಯುವಂಥ ಪ್ರತಿಯೊಬ್ಬರಿಗೂ ನಾ ಏನು ಮಾಡ್ತೇನೆ, ಜೊತೆಯಾಗಿ ದಾಸನಾಗಿರ್ತೇನೆ ಅಂತೇಳಿ ಪ್ರಕಟಣೆ ಗ್ರಂಥದಾಗ ಹೇಳ್ತಾರೆ. ಹಾಗೆ ದೇವರು ಮತ್ತು ಆದಿಕಾಂಡದಾಗ ಭೀ ನಮಗೆ ಸೃಷ್ಟಿ ಮಾಡಿದ ಮರುಕ್ಷಣವೇ 26ನೇ ವಚನ 28ನೇ ವಚನದಾಗ ಎಲ್ಲ ಅಧಿಕಾರ ನಿನಗೆ ಕೊಟ್ಟಿದೆ ಅಂತ ದೇವ್ರು ಹೇಳ್ಯಾರ. ಈ ಎಲ್ಲ ಅಧಿಕಾರ ಇಟ್ಕೊಂಡು ನಾವೇನು ಮಾಡ್ತೇವೆ, ನಾ ಮಣ್ಣಿದ್ದೆ ದೇವ್ರೆ, ನಾ ಏನು ಧೂಳಿದ್ದೆ ಅಂತ ಹಿಂಗೆಲ್ಲ ಅನ್ಕೋತೇವೆ. ಆದ್ರೆ ದೇವರು ನೀ ಏನಲ್ಲ, ನೀ ನನ್ನ ಮಗ ಆಗಿದ್ದಿ, ಯುದ್ಧ ಕುಲದ ಸಿಂಹದ ಮರಿಯಾಗಿದ್ದಿ, ಅದಕ್ಕಾಗಿ ನೀ ಏನು ಮಾಡಬೇಕು, ನಿನಗೆ ಅಧಿಕಾರ ಕೊಟ್ಟಿದೆ ಅಂದಮೇಲೆ ನೀ ಎಲ್ಲ ಅದ್ರ ಮೇಲೆ ಏನು ಮಾಡಬೇಕು, ಅಧಿಕಾರ ಚಲಾಯಿಸ್ಬೇಕಂತಂದ್ರೆ ನಮಗೆ ಬಲ ಬರಬೇಕಂದ್ರೆ ನಾವು ದೇವರಿಗೆ ಯಾವಾಗಲೂ ಆರಾಧನೆ ಮಾಡ್ತಾ ಇದ್ದಾಗ ಮಾತ್ರ ನಮಗೆ ಬಲ ಬರ್ತದೆ. ಆ ಬಲ ಆರಾಧನೆ ಮಾಡುವಂಥ ಸಾಮರ್ಥ್ಯ ಮತ್ತು ಅಂಥ ಶಕ್ತಿ ನಮಗೆ ಬರಬೇಕಂದ್ರೆ ನಾವು ದೇವರ ಸಾನ್ನಿಧ್ಯಕ್ಕೆ ಬಂದಾಗ ಮಾತ್ರ ನಮಗದು ಆರಾಧನೆ ಅಂಥ ಜ್ಞಾನ ನಮ್ಗೆ ಎಲ್ಲಿ ಸಿಗ್ತದೆ ಅಂದ್ರೆ ದೇವರ ಸಭೆಯಲ್ಲಿ ಸಿಗ್ತದೆ. ಅದಕ್ಕೋಸ್ಕರ ನಮಗೆ ಈ ಎಲ್ಲ ಅಧಿಕಾರ ಕೊಟ್ಟಂಥ ದೇವರಿಗೆ ಯಾವಾಗಲೂ ಸ್ತುತಿ ಸ್ತೋತ್ರಗಳು ಮನೆಯಲ್ಲಿದ್ದಾಗಲೂ ಯಾವಾಗಲೂ ಆರಾಧನೆ ಮಾಡಿದಾಗ ಮಾತ್ರ ನಮಗೆ ಬಲ ಬರ್ತದೆ. ಅಂಥ ಬಲದಿಂದಲೇ ದಾವಿದನು ಮತ್ತು ಸಂಸೋನನು ಮತ್ತು ದಾನಿಯೆಲ್ಲ ಎಲ್ಲರೂ ಆ ಬಲ ಇಟ್ಕೊಂಡೇ ಏನು ಮಾಡಿದ್ರು, ದೇವರು ಕೊಟ್ಟಂಥ ಬಲ, ದೇವರು ಕೊಟ್ಟ ಅಧಿಕಾರ, ದೇವರು ಕೊಟ್ಟಂಥ ದೊರೆತನದಿಂದಲೇ ಅವರೆಲ್ಲರೂ ಏನು ಮಾಡಿದ್ರು, ಅವ್ರಿಗೆ ಬರುವಂಥ ಸಮಸ್ಯೆಗಳನ್ನೆಲ್ಲ ಏನು ಮಾಡಿದ್ರು, ಎದುರಿಸಿದ್ರು. ಅಂಥ ಬಲ ಬರಬೇಕು ಅಂತಂತಂದ್ರೆ ನಾವೇನು ಮಾಡಬೇಕು, ಸ್ತುತಿ ಆರಾಧನೆ ಯಾವಾಗಲೂ ಮಾಡ್ತಾ ಇರಬೇಕು.